ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲೇ ಇರೋ ಪದಾರ್ಥ ಬಳಸಿ ಹೆಲ್ದಿಯಾಗಿ ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ 5 ನಿಮಿಷದಲ್ಲಿ ರೆಡಿಯಾಗೋ ದೋಸೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಹೆಂಗೆ ಮಾಡಬೇಕು ಅಂತ ನೋಡಂಬರ್ರಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಿಢೀರ್ ದೋಸೆ ಮಾಡೋಕ್ಕೆ ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡಿನಿ ರೀ, ಅಕ್ಕಿ ಹಿಟ್ಟು ತೊಗೊಂಡಿನಿ, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಹಿಟ್ಟನ್ನು ಸೋಸ್ಕೊಂಡು ತೊಗೋಬೇಕ್ರಿ. ನೋಡ್ರಿ ಸೋಸ್ತಾ ಇದ್ದೀನಿ. ನಂಗಿಲ್ಲಿ ಇನ್ನೂ ಒಂದು ಅರ್ಧ ಬಟ್ಲ ಗೋಧಿ ಹಿಟ್ಟು ಬೇಕು ಅನ್ನಿಸ್ತು ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಹೆಚ್ಚಿಗೆ ಬೇಕಾದರೆ ಹೆಚ್ಚಿಗೆ ಹಾಕ್ಕೊಂಡು ಮಾಡ್ಕೊರಿ. ಎಲ್ಲ ಹಿಟ್ಟನ್ನು ಒಂದರೊಳಗೆ ಸೋಸ್ಕೊಂಡು ಇಟ್ಕೊಂಡಿನಿ ರೀ. ಈ ಎಲ್ಲ ಹಿಟ್ಟನ್ನು ತೊಗೊಂಡು ಒಂದು ಪಾತ್ರೆ ಒಳಗೆ ಹಾಕೋತೀನಿ ರೀ. ಮತ್ತು ಕಡಲೆ ಹಿಟ್ಟು ಮೊದಲೇ ಸೋಸ್ಕೊಂಡು ಇಟ್ಕೊಂಡಿದ್ದೆ ನಾನು. ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಕಲರ್ಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಇದೇ ಪಾತ್ರೆಗೇ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳತ್ತೀನಿ ರೀ. ನಿಮಗೆ ಖಾರ ಜಾಸ್ತಿ ಹಿಡಿಸಿದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ಹಾಕೊಂಡು ಬೇಕನ್ನಿಸಿದ್ರೆ ಕಮ್ಮಿ ಹಾಕೋರಿ. 1 ಸ್ಪೂನು ಉಪ್ಪು ಹಾಕ್ಕೊಂಡಿನಿ ರೀ. ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಅಥವಾ ನೀವು ಮಾಡೋ ಕ್ವಾಂಟಿಟಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋರಿ. ಇದೇ ಪಾತ್ರೆಗೇ 1 ಸ್ಪೂನು ಜೀರಿಗೆ ಹಾಕ್ಕೊಂಡಿನಿ ರೀ. ಅಜ್ವಾನ ಕೂಡ ಹಾಕೋಬೋದು. ಈಗ ಎಲ್ಲ ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಚಲೋತ್ನಾಗೆ ಗಂಟಿಲ್ದಂಗೆ ಕೈಯಿಂದಾದರೂ ಮಾಡ್ಕೊರಿ ಅಥವಾ ಈ ಥರ ಮಿಕ್ಸರಿಂದ ಆದರೂ ಮಾಡ್ಕೊರಿ. ಇಷ್ಟು ಹಿಟ್ಟಿಗೆ 2-3 ಗ್ಲಾಸಷ್ಟು ನೀರು ಬೇಕಾಗ್ತಾವ್ರಿ. ಈ ಥರ ನೀರು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೋಬೇಕಾಗ್ತದೆ ರೀ. ನಾನಿಲ್ಲಿ ನೀರು ಹಾಕ್ಕೊಂಡು ದೋಸೆ ಹದಕ್ಕೆ ಮಾಡ್ಕೋಬೇಕ್ರಿ. ದೋಸೆ ಹಿಟ್ಟಿನ ಹದ ಬರೋವರೆಗೂ ನೀರು ಹಾಕ್ಕೊಂಡು ಕಲಿಸ್ಕೊರಿ. ನೋಡ್ರಿ ಈ ಥರ ನಾ ಕಲಿಸ್ಕೊಂಡಿನಿ ರೀ. ಈ ಹಿಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಹಸಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. 1 ಒಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ರೀ, ಅದು ಹಾಕೋತೀನಿ ನೋಡ್ರಿ. ಈಗ ಇದೆಲ್ಲ ಹಾಕೊಂಡಾದ್ಮೇಲೆ ಸ್ಪ್ರಿಂಗ್ ಆನಿಯನ್, ಹಸಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳಗತ್ತೀನಿ ರೀ. ನೋಡ್ರಿ ಎಲ್ಲನೂ ಈ ಥರ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಕ್ಸ್ಟ್ರಾ ತರಕಾರಿ ಏನಾದರೂ ನೀವು ಹಾಕೋಬೇಕನ್ಸಿದ್ರೆ ಹಾಕೋಬಹುದು. ನಾನಿಲ್ಲಿಗೆ ಖಾರ ಬಳಸಿದ್ದೀನಿ, ಪುಡಿ ಖಾರ, ಚಿಕ್ಕ ಮಕ್ಕಳೆಲ್ಲ ತಿಂತಾರಂತೇಳಿ. ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊರಿ, ಅದು ಚೆನ್ನಾಗಿರ್ತದೆ. ನೋಡ್ರಿ ಈಗ ಇದು ರೆಡಿ ಆಗ್ಯದ್ರಿ. ಈ ಥರ ಆಗ್ಯದ. ಇದು ಇನ್ನೂ ಒಂಚೂರು ಗಟ್ಟಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅಳಸ್ ಮಾಡ್ಕೊಳತ್ತೀನಿ ರೀ. ನೋಡ್ರಿ ಈ ಥರ ಆಗ್ಯದ. ಇದು ಸ್ವಲ್ಪ ತಿಳು ಆದ್ರೆ ಹಂಚಿನ ಮೇಲೆ ಚಲೋತ್ನಾಗೆ ಆಗ್ತಾವ್ರಿ. ನೋಡ್ರಿ ಈಗ ಹಂಚು ಕಾಯಕ್ಕಿಟ್ಟೀನಿ. ಸ್ವಲ್ಪ ಎಣ್ಣೆ ಸವರಬೇಕು. ನಿಮ್ದೇನಾದರೂ ಹಂಚು ನಾನ್ ಸ್ಟಿಕ್ ಆಗಿದ್ರೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನನಗಿಲ್ಲಿ ನಾನ್ ಸ್ಟಿಕ್ ಕಿತ್ತು ಹೋಗಿತ್ತು, ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ. ಈ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಹಂಚಿನ ಮೇಲೆ ಹಾಕ್ಕೊಳತ್ತೀನಿ ನೋಡ್ರಿ. ಹಾಕ್ಕೊಂಡು ಸೇಮ್ ದೋಸೆ ಥರ ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡ್ಕೋಬೇಕು. ಈ ಥರ ಸ್ಮೂತಾಗಿ ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು ಮೇಲೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ, ಬೇಡಾಗಿತ್ತಂದ್ರೆ ಸ್ವಲ್ಪ ಪ್ರಮಾಣದೊಳಗೆ ಹಾಕೋರಿ. ಮೊದಲನೇ ದೋಸೆ ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೋಬೇಕಾಗ್ತದೆ. ಒಂದು ಸರಿಯಾಗಿ ಹಿಟ್ಟು ಬೀಳಲಿಲ್ಲ, ಆದ ಕಾರಣ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಬೇಯೋವರೆಗೂ ಈ ಹಿಟ್ಟಿನ ಪ್ಯಾಟ್ರನ್ನ ರೆಡಿ ಮಾಡ್ಕೋಬೇಕ್ರಿ. ಇನ್ನೂ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ತಿಳು ಆದಷ್ಟು ಚೆನ್ನಾಗಿ ಬೀಳ್ತದೆ, ಹಾಗಂತ ಜಾಸ್ತಿ ತಿಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇದು ಪರ್ಫೆಕ್ಟ್ ಆಗಿರೋ ಹಿಟ್ಟಿನ ಹದ. ನೋಡ್ರಿ ಅಷ್ಟೊತ್ತಿಗೆ ನಮ್ಮ ದೋಸೆನೂ ರೆಡಿಯಾಗಿತ್ತು. ನಾನು ತಿರುಗಿ ಹಾಕ್ಕೊಳತ್ತೀನಿ ನೋಡ್ರಿ. ಇದನ್ನು ನೋಡ್ಬೋದು ಎಷ್ಟು ಕ್ಲೀನಾಗಿ ಯಾವ ಕಡೆನೂ ಅಂಟ್ಕೊಂಡಿಲ್ಲ. ಒಂದು ಚಮಚದ ಸಹಾಯದಿಂದ ಎಲ್ಲ ಎಡ್ಜಸ್ ಬಿಡಿಸ್ಕೊಂಡು ದೋಸೆ ತಗೊಳತ್ತೀನಿ ನೋಡ್ರಿ. ಬಿಸಿ ಬಿಸಿಯೇ ಇರುವಾಗಲೇ ಈ ದೋಸೆ ತಿನ್ನಬೇಕು. ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ದೋಸೆ ಜೊತೆಗೆ ಶೇಂಗಾ ಚಟ್ನಿ ಆದರೂ ಮಾಡ್ಕೋಬೋದು, ಮೊಸರಿನ ಜೊತೆಗಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ರಿ ಇಲ್ಲಿ ನಾ ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಹಂಚಿನ ಮೇಲೆ ಹಾಕಿದ ತಕ್ಷಣ ನಮಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳು ಆಗ್ತದ್ರಿ. ತುಂಬಾ ಸುಲಭವಾಗಿ ಮಾಡುವ ಈ ದೋಸೆ ಮಕ್ಕಳ ಟಿಫನ್ಗೂ ಮಾಡ್ಬೋದು, ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು. ಯಾವಾಗ ಬೇಕನ್ಸುತ್ತೋ ಅವಾಗೆಲ್ಲ ಮಾಡಿಕೊಂಡು ಈಸಿಯಾಗಿ ಮಾಡಿಕೊಂಡು ತಿನ್ಬೋದು. ನೋಡ್ರಿ ಈ ಥರ ದೋಸೆ ರೆಡಿ ಆಗ್ಯದ. ಇದನ್ನು ಹಾಗೆ ಈ ಥರ ಹಂಚೊಳಗಿಂದನೇ ಮಡಚಿ ತೊಗೊಂಡು ತಿನ್ಬೋದು, ಅಥವಾ ಇನ್ನೂ ಒಂದು ಸೈಡ್ ಬೇಯಿಸ್ಕೋಬೋದು. ನೋಡ್ರಿ ಈ ಥರ ಆಗ್ಯದ. ಇದು ಹೊಳಿಸ್ಕೊಂಡು ಹಾಕ್ಕೊಂಡಾದ್ಮೇಲೆ ನೋಡ್ಬೋದು ತುಂಬಾ ಚೆನ್ನಾಗಿರ್ತದೆ. ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಬಿಸಿ ಬಿಸಿಯಾಗಿ ತಿನ್ನಿ.
ಸ್ವಲ್ಪ ಆರಿದ್ಮೇಲೆ ತುಂಬಾ ಸ್ಮೂತ್ ಆಗ್ತದೆ ದೋಸೆ ನೋಡ್ರಿ. ಫೈನಲ್ ಆಗಿ ನಮ್ಮ ದೋಸೆ ಈ ಥರ ರೆಡಿ ಆಗ್ಯಾವ ನೋಡ್ರಿ. ನಾನು ಮೊಸರಿನ ಜೊತೆಗೆ ತಿಂತಾ ಇದ್ದೀವಿ. ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟು ದೋಸೆ ಮಾಡುವ ವಿಧಾನ ನಿಮಗಿಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತೊಂದು ಸ್ವಾದಿಷ್ಟ ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ರೀ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.